ಈ ಗಾಯ ಆಗಿದ್ರಿಂದಾನೇ ಅಲ್ವಾ ಈ ಆಫೀಸರ್ ನನ್ನ ಪ್ರೀತಿಯಿಂದ ನೋಡ್ಕೋತಾ ಇರೋದು? ಅಂದ್ರೆ ಇಷ್ಟು ದಿನ ನೋಡ್ಕೋತಿರ್ಲಿಲ್ವಾ? ಅದ್ರಲ್ಲಿ ಪ್ರೀತಿ ಮಾತ್ರನೇ ಇತ್ತು. ಆದ್ರೆ ಈಗ ನನ್ ಮೇಲೆ ನಿಮಗಿರೋಂತ ಶ್ರದ್ಧೆ, ನನ್ಗಾಗಿ ಪರಿತಪಿಸ್ತಿರೋದು ಎಲ್ಲ ಕಾಣಿಸ್ತಾ ಇದೆ. ನಿನಗೆಷ್ಟೇ ಚಿಕ್ಕ ಕಷ್ಟ ಬಂದ್ರು ನನ್ನಿಂದ ತಡ್ಕೊಳಕ್ಕಾಗಲ್ಲ ಕಲ್ಯಾಣಿ. ನೀವಿರುವಾಗ ನನ್ಗೆ ಯಾವ ಕಷ್ಟನೂ ಬರಲ್ಲ ಆಫೀಸರ್. ಒಂದ್ ವೇಳೆ ಬಂದ್ರೂನು ಇಲ್ಲಿ ನೋಡಿ, ಆ ಕಷ್ಟ ಕೂಡ ಈ ತರ ಸಂತೋಷ ಕೊಡುತ್ತೆ. ನಿನಗ ಕೆಲಸ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲಿವರೆಗೂ ನಮ್ಮೆಲ್ಲರಿಗೋಸ್ಕರ ನೀವೊಬ್ರೇ ಕಷ್ಟಪಟ್ರಿ. ಸ್ವಲ್ಪನಾದ್ರೂ ನನ್ನೂ ಕಷ್ಟಪಡೋದು ಬಿಡಿ. ಸಾರಿ ಆಫೀಸರ್, ನಿಮಗೆ ಹೇಳ್ದೆ ಮಾಡಿದ್ದು ತಪ್ಪೆ. ಆದ್ರೆ ಅತ್ತೆ ಹೇಳ್ದ ಹಾಗೆ ಕಂದಂಗೆ ಯಾವ ಲೋಪನೂ ಬರ್ದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಕಷ್ಟಪಡಲೇಬೇಕು. ಇಬ್ರು ಕೈ ಜೋಡಿಸಿ ಸೇವಿಂಗ್ಸ್ ಮಾಡ್ಕೊಂಡ್ರೇನೆ ಕಂದನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಾಗೋದು. ಅದಕ್ಕೆ ನಾನು ಈ ಜಾಬ್ ಮಾಡಬೇಕು ಅಂದ್ಕೊಂಡಿರೋದು, ಓದಿ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರೋದು. ಗುಡ್ ನೈಟ್ ಕಲ್ಯಾಣಿ. ಗುಡ್ ನೈಟ್ ಆಫೀಸರ್. ಹೇಳಿ ಸೇಟು. ಶೌರ್ಯ ಸರ್, ನೀವು ಕೇಳಿ ಡಿಸೈನ್ಸ್ ಎಲ್ಲ ನಾಳೆ ಬೆಳಗ್ಗೆಗೆ ರೆಡಿ ಆಗಿರುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಕಳಿಸ್ಬಿಡ್ತೀರಲ್ವಾ ಸೇಟು? ಖಂಡಿತವಾಗ್ಲೂ ಸರ್, ನಿಮ್ಗೋಸ್ಕರನೇ. ನಮ್ಮವರು ಇಡೀ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೇಟು, ಥ್ಯಾಂಕ್ ಯು ಸೋ ಮಚ್. ನೀವು ನೆಮ್ಮದಿಯಿಂದ ನಿದ್ದೆ ಮಾಡಿ ಸರ್. ಬೆಳಗ್ಗೆ ಅಷ್ಟರಲ್ಲಿ ಡ್ರೆಸ್ಸು ನಿಮ್ಮ ಮನೇಲಿರುತ್ತೆ. ಸರಿ ಸೇಟು, ಥ್ಯಾಂಕ್ ಯು ಸೋ ಮಚ್. ಆಯ್ತು ಸರ್. ಏನಿದು, ಫಾರ್ಮಲ್ ಡ್ರೆಸ್ ಒಂದು ಕಾಣಿಸ್ತಿಲ್ವಲ್ಲ? ಇಲ್ಲಿರೋ ಡ್ರೆಸ್ಸನ್ನು ಹಾಕೊಂಡು ಹೋಗಕ್ಕಾಗಲ್ಲ. ನಿಮಗೋಸ್ಕರನೇ ಮೇಡಮ್ ಹೊಸದಾಗಿ ತರಿಸ್ದೆ. ಥ್ಯಾಂಕ್ ಯು ಆಫೀಸರ್. ಇವತ್ತಿಂದ ನೀನು ಹೊಸ ಲೈಫನ್ನ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ಯಲ್ಲ, ಅದಕ್ಕೆ ಈ ಹೊಸ ಡ್ರೆಸ್ಗಳು. ಥ್ಯಾಂಕ್ ಯು ಸೋ ಮಚ್. ಹೌದು ಕಲ್ಯಾಣಿ, ಇಷ್ಟೆಲ್ಲ ಹೊಸ ಡ್ರೆಸ್ ಇರಬೇಕಾದ್ರೆ ನಿನಗೆ ಯಾವುದು ಇಷ್ಟ ಆಗ್ಲಿಲ್ವಾ? ಅಲ್ಲ, ಸುಮ್ಮನೆ ಹೊಸದೇನಕ್ಕೆ, ಸ್ವಲ್ಪ ಹಳೆ ಡ್ರೆಸ್ಸೇ ಹಾಕೊಂಡು ಹೋಗೋಣ ಅಂತ. ಹಳೆ ಡ್ರೆಸ್ ಎಲ್ಲ ಯಾಕೆ ಹಾಕೊಂಡು ಹೋಗ್ಬೇಕು? ಆಲ್ರೆಡಿ ಒಂದ್ಸಲ ಹಾಕೊಂಡಿರೋ ಡ್ರೆಸ್ಸನ್ನ ಮತ್ತೆ ಹಾಕೊಂಡು ಹೋಗ್ಬಾರ್ದು ಅಂತ ನಿನಗೋಸ್ಕರ ಇಷ್ಟು ಹೊಸ ಡ್ರೆಸ್ಗಳನ್ನ ತರಿಸಿದ್ದೇನೆ. ನೀನ್ ಹಾಕೊಂಡ್ರೆ ಆ ಬಟ್ಟೆಗಳಿಗೆ ಇನ್ನೂ ಅಂದ ಹೆಚ್ಚಾಗತ್ತೆ. ಹೌದು, ದುಡ್ಡೆಲ್ಲಿತ್ತು? ಅದೆಲ್ಲ ನೀನು ಯಾಕೆ ಹೇಳು? ನಿನಗೋಸ್ಕರ ಹೊಸ ಡ್ರೆಸ್ಗಳನ್ನ ತರಬೇಕು ಅನ್ಕೊಂಡೆ, ತಂದಿದ್ದೀನಿ. ಗಿಫ್ಟ್ ಹೇಗ್ ತಂದೆ, ಎಷ್ಟು ಅಂತ ನೀನ್ ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಅದರಲ್ಲಿ ಪ್ರೀತಿನ ಮಾತ್ರ ನೋಡ್ಬೇಕು, ಓಕೆನಾ? ಸರಿ, ಈಗ ಹೋಗಿ ಈ ಹೊಸ ಡ್ರೆಸ್ ಹಾಕೊಂಡ್ ಬಾ. ಸರಿ ಆಯ್ತು ಆಫೀಸರ್.
ಪ್ರೀತಿಯಿಂದ ಕೊಟ್ಟಿರುವಾಗ ಅಲ್ಲಿ ಇಲ್ಲಿ ಇಡೋದಕ್ಕಾಗಲ್ಲ. ಸ್ವತಃ ನಿಮ್ ಕೈಯಾರೆ ನನಗೆ ಕೊಟ್ರೆ ನನಗಿನ್ನೂ ಖುಷಿ ಆಗತ್ತೆ. ಸರಿ, ಕೊಡ್ತೀನಿ. ತಗೋ. ಸರಿ, ನಿನಗೆ ಲೇಟ್ ಆಗತ್ತೆ, ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ನಾನಲ್ಲ ಆಫೀಸರ್, ನೀವು ಹೊರಗಡೆ ಹೋದ್ರೆ ನಾನು ಚೇಂಜ್ ಮಾಡ್ಕೋಬಹುದು. ಸರಿ. ಬಾಲಾಜಿ, ಅಮ್ಮವ್ರೆ, ಎಲ್ಲಿದ್ಯೋ? ಬೇಗ ಬಾ. ಅನುಪಮ, ತುಂಬಾ ಚೆನ್ನಾಗಿ ಸಿದ್ಧ ಮಾಡಿದ್ಯಾ. ನಿಮ್ಮ ಕೈಯಿಂದನೇ ಪ್ರಾರಂಭ ಮಾಡಿಮ್ಮ. ನಾನಲ್ಲ ಅನುಪಮ, ಕಲ್ಯಾಣಿ ಪ್ರಾರಂಭಿಸ್ತಾಳೆ. ನಾನಾ? ದೊಡ್ಡವರು, ನೀವೇ ಮಾಡಿ ಅಜ್ಜಿ. ಕಲ್ಯಾಣಿ, ಇಷ್ಟು ವರ್ಷಗಳ ನಂತರ ಧೈರ್ಯ ಮಾಡಿ ನಿನಗೋಸ್ಕರ ನಿಮ್ಮಮ್ಮ ವ್ಯಾಪಾರ ಶುರು ಮಾಡಿದಾಳೆ. ನಿನ್ನ ಕೈಯಾರೆ ನೀನೇ ಪ್ರಾರಂಭಿಸಿದ್ರೆ ಚೆನ್ನಾಗಿರತ್ತೆ. ಬಾಮ್ಮ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಶುರು ಮಾಡು ಬಾ. ಅಬ್ಬಬ್ಬಾ, ಯಾರೋ ಒಬ್ರು ಮುಂದಕ್ಕೆ ಹೋಗಿ ಇದೇನೋ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಿದ್ದೀರಲ್ಲ. ಆ ಬಾಯಿಗೆ ಸ್ವಲ್ಪ ಬೀಗ ಹಾಕು. ಕಲ್ಯಾಣಿ, ನೀನ್ ಶುರು ಮಾಡಮ್ಮ. ಅತ್ತಿಗೆ, ಪಕ್ಕದಲ್ಲೇ ಶೌರ್ಯ ಇದ್ದಾನೆ. ಅವನನ್ನೊಂದು ಮಾತು ಕೇಳಬೇಕು ಅನ್ನೋದೇನಾದ್ರೂ ಇದೆಯಾ ಅವಳಿಗೆ? ನೋಡಿ ಅತ್ತಿಗೆ, ಈ ತಾಜ್ ಮಹಲ್ನ ಪ್ರಾರಂಭ ಮಾಡೋದು ಆಮೇಲೆ. ಮೊದಲು ನಿನ್ ಪಕ್ಕ ನಿನ್ ಗಂಡ ಇದ್ದಾನೆ, ಅವನೊಂದು ಸ್ವಲ್ಪ ನೋಡು. ಕೊನೆ ಪಕ್ಷ ಅವನಿದಾನೆ ಅನ್ನೋ ನೆನಪು ಇಲ್ಲ ನಿನ್ಗೆ. ಶುಭ ಕಾರ್ಯದಲ್ಲಿ ನಿನ್ನಂತ ಅಶುಭ ಕೆಲಸಕ್ಕೆ ಬರೋದಿಲ್ಲ. ನಡಿ. ಅಯ್ಯೋ, ಸ್ವಲ್ಪ ಇರ್ರಿ. ಇದು ಏನ್ ಮಾಡ್ಬೇಕು? ಹೀಗೆ ಏನೋ ಒಂದ್ ಮಾತಾಡಿ ಇರೋರಿಗೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡ್ಬೇಕು, ಅಷ್ಟೇ ಅಲ್ವಾ? ನಡಿ. ಅಯ್ಯೋ, ಬಿಡಿ. ಆಫೀಸರ್, ಬನ್ನಿ, ನೀವೇ ಕಟ್ ಮಾಡಿ. ಪರವಾಗಿಲ್ಲ ಕಲ್ಯಾಣಿ, ನಮ್ಮಲ್ಲಿ ಯಾರು ಕಟ್ ಮಾಡಿದ್ರೆ ಏನು? ನಿನಗ್ ತಾನೇ ಕಟ್ ಮಾಡೋಕೆ ಹೇಳಿದ್ದಾರೆ. ಅಂದ್ರೆ ನಿನಗೋಸ್ಕರನೇ ಈ ಶಾಪ್ನ ಶುರು ಮಾಡಿದ್ದಾರೆ ಅಂತ ಅಜ್ಜಿನೇ ಹೇಳಿದ್ರಲ್ಲ, ನೀನ್ ಕಟ್ ಮಾಡು. ಇಲ್ಲಿ ಕೊಡು.
ಅಮ್ಮ, ನಿನ್ ಶಾಪ್ ಓಪನಿಂಗ್ ಚೆನ್ನಾಗಾಯ್ತು. ಆಲ್ ದ ಬೆಸ್ಟ್ ಅಮ್ಮ. ನನಗೂ ಎದುರುಗಡೆ ಬರ್ತೀಯಾ? ನಾನು ಇವತ್ತಿಂದ ಆ ಕಡೆ ಕಾಲೇಜ್ಗೆ, ಈ ಕಡೆ ಆಫೀಸ್ಗೆ, ಎರಡೂ ಕಡೆನೂ ಹೋಗ್ಬೇಕು. ಟೈಮ್ ಆಗ್ತಿದೆ ಅಮ್ಮ. ಕಂದ ಹುಷಾರು. ಸರಿಮ್ಮ. ಬರ್ತೀನಿ ಅಜ್ಜಿ. ಒಳ್ಳೇದಮ್ಮ. ಬರ್ತೀನಮ್ಮ. ಬಾಯ್ ಆಫೀಸರ್. ಹೇ ಸಂಧ್ಯಾ, ಹಾಯ್. ಕಲ್ಯಾಣಿ, ಹಾಯ್. ಹಾಯ್ ಕಲ್ಯಾಣಿ. ಚೆನ್ನಾಗಿದ್ಯಾ ಚೈತ್ರ? ನಾನ್ ಚೆನ್ನಾಗಿದ್ದೀನಿ ಕಲ್ಯಾಣಿ. ನೀನೇನು ಸಡನ್ ಆಗಿ ಕಾಲೇಜಿಂದ ಮಾಯ ಆಗ್ಬಿಟ್ಟಿದ್ದೆ? ಕೆಲವು ಕಾರಣಗಳಿಂದ ಹೋಗ್ಬೇಕಾಗ್ ಬಂತು. ಕಲ್ಯಾಣಿ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಏನೀ ಸಡನ್ ಸರ್ಪ್ರೈಸ್? ಮತ್ತೆ ಕಾಲೇಜ್ಗೆ ಜಾಯಿನ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ದೆ. ಹೌದಾ? ಅದಕ್ಕೆ ಕರೆಸ್ಪಾಂಡೆನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನಂತ ಮೆರಿಟ್ ಸ್ಟೂಡೆಂಟ್ ಮತ್ತೆ ಜಾಯಿನ್ ಆಗ್ತೀನಿ ಅಂದ್ರೆ ಅವ್ರು ಯಾಕೆ ಬೇಡ ಅಂತಾರೆ ಹೇಳು? ನಿನ್ನಂತ ಸ್ಟೂಡೆಂಟ್ನ ಬೇಡ ಅಂತಾರ ಹೇಳು? ಮತ್ತೆ ಇಷ್ಟು ದಿನಗಳ ನಂತರ ಕಾಲೇಜಿಗೆ ಬರೋದು, ನಿಮ್ಮೆಲ್ಲರನ್ನೂ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ. ನೀನ್ ಮತ್ತೆ ಕಾಲೇಜಿಗೆ ಜಾಯಿನ್ ಆಗ್ತೀನಿ ಅಂದ್ರೆ ನಮಗೂ ಖುಷಿ ಆಗ್ತಿದೆ. ನಡಿ, ಬೇರೆ ಫ್ರೆಂಡ್ಸ್ನು ಮೀಟ್ ಮಾಡೋಣ. ಸುಮ್ನೆ ಇರೋ. ಅಯ್ಯೋ ಅಳ್ಬೇಡ್ವೋ, ಸುಮ್ನೆ ಇರೋ. ಯಾವತ್ತೂ ಅಳಲ್ವಲ್ಲೋ ನೀನು, ಇವತ್ತ್ಯಾಕೆ ಹೀಗೆ ಅಳ್ತಿದ್ಯಾ? ಸುಮ್ನೆ ಇರೋ, ನಿಮ್ಮಮ್ಮ ಬಂದ್ಬಿಡ್ತಾಳಿರೋ. ಯಾಕೋ ಇವತ್ತಿಷ್ಟು ಅಳ್ತಿದ್ಯಾ? ಏನಾಯ್ತು ನಿಂಗೆ? ಸುಮ್ನಿರು ಸುಮ್ನಿರು ಅಂತ ಹೇಳ್ತಿದ್ದೀನಲ್ವಾ? ಅತ್ತೆ, ಮಗುಗೆ ಯಾಕೆ ಹಾಗೆ ಗದರಿಸ್ತಾ ಇದ್ದೀರಾ? ಕೊಡಿ ಇಲ್ಲಿ. ಆವಾಗ್ಲಿಂದ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾನೆ ಶೌರ್ಯ. ಎಷ್ಟ್ ಸಮಾಧಾನ ಮಾಡಿದ್ರು ಅಳೋದ್ ನಿಲ್ಲಿಸ್ತಿಲ್ಲ. ಅದಕ್ಕೆ ಅಂತ ಚಿಕ್ಕ ಮಗು ಮೇಲೆ ಕೋಪ ಮಾಡ್ಕೋತೀರಾ? ಅಳ್ಬೇಡ ಕಂದ, ಸುಮ್ನಿರು ಸುಮ್ನಿರು ಸುಮ್ನಿರು. ಅಮ್ಮ ಬಂದ್ಬಿಡ್ತಾಳೆ, ಬೇಗ ಬಂದ್ಬಿಡ್ತಾಳೆ. ಏನೋ ಬರೋದು? ಅವಳು ಬರೋದಕ್ಕೆ ಸಾಯಂಕಾಲ ಆಗತ್ತೆ. ಅಲ್ಲಿವರೆಗೂ ಇವನು ಹೀಗೆ ಅಳ್ತಾನೆ ಇರ್ಬೇಕಾ? ಸರಿ ಬಿಡಮ್ಮ, ಕಲ್ಯಾಣಿ ಜೊತೆ ತುಂಬಾ ಹೊಂದ್ಕೊಂಡಿದ್ದಾನೆ. ಅದಕ್ಕೆ ಅವಳು ಕಾಣಿಸ್ದೇ ಇರೋದಕ್ಕೆ ಅಳ್ತಿದ್ದಾನೆ ಅನ್ಸತ್ತೆ. ಸುಮ್ನಿರು ಕಂದ. ಇಲ್ಲ ಇಲ್ಲ, ಅಳ್ಬೇಡ ಅಳ್ಬೇಡ. ಓ ಓ ಓ. ಅಷ್ಟಕ್ಕೂ ಈ ಗೋಳ್ಗಳೆಲ್ಲ ಇರತ್ತೆ ಅಂತಾನೆ ಕಣೋ ಅವಳಿಗೆ ಕೆಲ್ಸ ಬೇಡ ಅಂತ ಹೇಳಿದ್ದು. ಆದ್ರೆ ನೀನು ಮಾತ್ರ ಅವಳು ಕೇಳ್ತಿದ್ದ ಹಾಗೆ ಕೆಲ್ಸಕ್ಕೂ ಸರಿ ಅಂದ್ಬಿಟ್ಟೆ, ಅವಳು ಕಾಲೇಜ್ಗೂ ಸರಿ ಅಂದ್ಬಿಟ್ಟೆ. ಅದು ಸಾಲ್ದು ಅಂತ ಅವ್ರಮ್ಮ ಏನಾದ್ರೂ ಅವಳನ್ನ ತಡಿತಾಳೇನೋ ಅಂತ ಅನ್ಕೊಂಡ್ರೆ ಅವಳು ಕೂಡ ಒಂದು ಶಾಪ್ ಓಪನ್ ಮಾಡ್ಕೊಂಡು ಕೂತಿದ್ದಾಳೆ. ಮೊದ್ಲೇ ನಮ್ಮ ಮಾತಿಗೆ ನಯ ಪೈಸದ ಬೆಲೆ ಕೊಡಲ್ಲ. ನಾಳೆ ಏನಾದ್ರೂ ಇವಳು ಕೆಲ್ಸದಲ್ಲಿ, ಅವಳು ವ್ಯಾಪಾರದಲ್ಲಿ 4 ಕಾಸು ಸಂಪಾದನೆ ಮಾಡಿದ್ರು ಅನ್ಕೋ, ಇನ್ನು ಅವ್ರನ್ನ ಹಿಡಿಯಕ್ಕಾಗತ್ತಾ? ಇಬ್ರು ಗಾಳಿನಲ್ಲಿ ಹಾರ್ತಿರ್ತಾರೆ. ಅವ್ರ ಕಣ್ಣಿಗೆ ನಾವು ಯಾವುದೇ ಕಾರಣಕ್ಕೂ ಕಾಣಿಸಲ್ಲ. ಅಮ್ಮ, ಯಾಕೆ ಎಲ್ಲದಕ್ಕೂ ಹಾಗೆ ಯೋಚನೆ ಮಾಡ್ತೀಯಾ? ಮಗು ಹೀಗೆ ಅಳ್ತಿರೋದಕ್ಕೂ ಅವಳು ಕೆಲ್ಸಕ್ಕೂ ಸಂಬಂಧ ಏನಾದರೂ ಇದೆಯಾ? ಮನೇಲಿ ನಾವು ಇದೀವಲ್ಲ, ನಾವು ನೋಡ್ಕೋತೀವಲ್ವಾ? ಇದೇ ಕಣೋ, ಇದಕ್ಕೆ ಅವ್ರೇನೋ ಕೆಲ್ಸಕ್ಕೆ ಬರೋರಾಗೋದ್ರು, ನಾವೇನೋ ಕೆಲ್ಸಕ್ಕೆ ಬಾರ್ದಿರೋರಾಗೋದ್ವಿ.
ಸುಮ್ನಿರಿ ಅತ್ಗೆ. ಶೌರ್ಯ ಎದುರುಗಡೆ ಕಲ್ಯಾಣಿನೇನಾದ್ರು ಅಂದ್ರೆ ತಡ್ಕೊಳಲ್ಲ ಅಲ್ವಾ? ಮೊದ್ಲೇ ಇವನ್ ಇಷ್ಟಪಟ್ಟು ಕಟ್ಕೊಂಡಿರೋ ಮುದ್ದಿನ ಹೆಂಡತಿ ಅಲ್ವಾ? ಅದಕ್ಕೆ ಅವಳು ಕೇಳ್ತಿದ್ದ ಹಾಗೆ ಇಲ್ಲ ಅಂದೆ. ಅವಳು ಕೆಲ್ಸಕ್ಕೆ ಹೋಗೋಕ್ಕೂ ಹೂ ಅಂದ, ಈ ಕಡೆ ಕಾಲೇಜಿಗೆ ಹೋಗೋಕ್ಕೂ ಒಪ್ಕೊಂಡ. ನೋಡ್ತೀನಿ. ನನ್ನ ಮಗನ್ನ ಕೆಲ್ಸಕ್ಕೆ ಬರ್ದಿರೋರ್ ಥರ ನೋಡ್ತಾರಲ್ವಾ? ಹೆಣ್ಣು ಮಕ್ಕಳು ಅವ್ರ ಪಾಡುಗವರು ಹೊರಗಡೆ ತಿರುಗ್ತಾ ಇದ್ರೆ ನನ್ನ ಮಗ ಕೆಲಸ ಕಾರ್ಯ ಇಲ್ದೆ ಮನೇಲಿ ಕೂತ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡಿರ್ಬೇಕಾ? ಶಾಪ್ ಓಪನಿಂಗ್ ಅಂತ ಹೇಳಿದ್ರು, ಆದ್ರೆ ಅದನ್ನ ನನ್ನ ಮಗನ ಕೈಲಿ ಓಪನ್ ಮಾಡಿಸಿದ್ರ? ಕಲ್ಯಾಣಿ ಕೈಲಿ ಮಾಡಿಸಿದ್ರು. ಹೋಗ್ಲಿ ಬಿಡು ಅಂತ ಸುಮ್ಮನಿದ್ದೆ. ಮಗುನ ಒಂಟಿಯಾಗ್ಬಿಟ್ಟು ಅವ್ರ ದಾರಿ ಹಿಡ್ಕೊಂಡು ಅವ್ರು ಹೊರಟೋದ್ರು. ಆದ್ರೂ ಕೂಡ ಸರಿ ಅಂತ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಶೌರ್ಯಾಗ ಅವನ ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಇದ್ಮೇಲೆ ನೀವು ನಾನು ಮಾಡೋದು ಏನಿದೆ ಅತ್ಗೆ? ನನ್ನ ಮಗನ್ ಗೌರವಕ್ಕೆ ಧಕ್ಕೆ ಬರೋವರೆಗೂ ಅಷ್ಟೇ. ಯಾರ್ದೇ ಆಟ ಆದ್ರೂ ನಡೆಯೋದು. ಅವನಿಗೇನಾದ್ರೂ ಅವಮಾನ ಆಯ್ತು ಅಂದ್ರೆ ಆವಾಗ ನೋಡ್ಕೋತೀನಿ ಒಬ್ಬೊಬ್ಬರು ವಿಷಯನು. ಓ ಸುಮ್ನಿರು ಕಂದ, ಸುಮ್ನಿರು ಕಂದ. ನೋಡು, ನೀನು ಅಳ್ತಿರೋದ್ರಿಂದ ಎಲ್ರೂ ಅಮ್ಮನಿಗೆ ಬೈತಾ ಇದ್ದಾರೆ. ಕಲ್ಯಾಣಿ ಯಾವತ್ತೂ ಬದಲಾಗಲ್ಲ ಕಣೋ. ಅವಳು ತುಂಬಾ ಒಳ್ಳೆಯವಳು. ಇಲ್ಲಮ್ಮ, ಇಲ್ಲ, ಸುಮ್ನಿರು. ಹಾಯ್. ನಿಂತ್ಕೋ. ಏನಿದು, ಕಂಪ್ನಿ ಏನಾದ್ರೂ ಕೊಂಡ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ಡ್ರೆಸ್ ಏನಿದು? ಕ್ಲರ್ಕ್ ಅನ್ಕೊಂಡಿದ್ಯಾ? ಈ ಕಂಪ್ನಿ ಓನರ್ ಅನ್ಕೊಂಡಿದ್ಯಾ? ಕೆಲ್ಸದ ಮೇಲೆ ಆಚೆ ಹೋಗಿ ನೇರವಾಗಿ ಬರ್ತಾ ಇದ್ದೀನಿ ಸರ್. ಕಾರಣ ಎಲ್ಲ ಹೇಳ್ಬೇಡ. MD ಅವ್ರು ಬಂದು ಮೀಟಿಂಗ್ ಅಲ್ಲಿದ್ದಾರೆ. ಹೋಗಿ ಏನಾದ್ರೂ ಬೇಕಾ ಕೇಳು. ಸರಿ ಸರ್. ನಾಳೆಯಿಂದ ಆಫೀಸಿಗೆ ಬರೋದಕ್ಕಿಂತ ಮುಂಚೆ ನೀನ್ ಮಾಡೋದು ಕ್ಲರ್ಕ್ ಕೆಲಸ ಅಂತ ನೆನ್ಪಿಟ್ಕೋ. ಏನಿದು ಹಾಗೆ ನಿಂತ್ಕೊಂಡ್ಬಿಟ್ಟೆ? ಹೋಗು, ಕೆಲಸ ನೋಡ್ಕೋ. The motive of the company is... Excuse me? Hi, good morning. Good morning, sir. ಅವಳಿಗೆ ಯಾಕೆ ವಿಶ್ ಮಾಡ್ತಿದ್ದೀರಾ? ಅವಳು ನಮ್ಮ ಆಫೀಸ್ ಕ್ಲರ್ಕಾ? ಏನ್ ಸರ್, ನಿಮ್ಮ ಆಫೀಸಲ್ಲಿ ಕ್ಲರ್ಕ್ ಕೂಡ ಇಷ್ಟು ರಿಚ್ ಆಗಿರ್ತಾರ? ಯಾಕೆ ಬಂದೆ? ಮೀಟಿಂಗ್ ನಡೀತಾ ಇದೆ, ಏನಾದ್ರೂ ಬೇಕೇನೋ ನೋಡ್ಕೊಂಡ್ ಬಾ ಅಂತ ಮ್ಯಾನೇಜರ್ ಹೇಳಿದ್ರು. ಹೌದಾ? 2 ಕಾಫಿ ಬೇಕು, ಹೋಗಿ ತಗೊಂಡ್ ಬಾ. ಪಿಯೋನ್ ಹತ್ರ ಕಳಿಸ್ತೀನಿ ಸರ್. ನಾನ್ ತಗೊಂಬಾ ಅಂತ ಹೇಳಿದ್ದು ನಿನಗೆ. ಇದು ಕೂಡ ಆಫೀಸ್ ಕೆಲಸನೇ, ನೀನ್ ಮಾಡ್ಬೋದು. ಓಕೆ ಸರ್. ಓಕೆ, ಕಮ್ ಟು ದ ಪಾಯಿಂಟ್. ಮಾರ್ಜಿನ್ಸ್ನ ಕೂಡ ನಾವು ಕಟ್ ಮಾಡಿ ಮತ್ತೆ ಪ್ಲಾನ್ ಮಾಡ್ತಿದ್ದೀವಿ. ಇದನ್ನ ಈ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮತ್ತೆ ನಮಗೆ ಮಾರ್ಜಿನ್ ವಾಪಸ್ ಬರುತ್ತೆ. ಹಾಗಲ್ಲ ಸರ್, ಮಾರ್ಜಿನ್ ಎಲ್ಲ ಅಂತ ಅನ್ಕೊಂಡ್ರೆ ಹೇಗೆ ಸರ್? ಸರ್, ಜೈ, ಕಾಲ್ ಮೀ ಸರ್, ಕಾಲ್ ಮೀ ಸರ್. ನಿನ್ನಿಷ್ಟಕ್ಕೆ ನೀನು ಮಾಡರ್ನ್ ಡ್ರೆಸ್ ಹಾಕೊಂಡು ಬರೋದಕ್ಕೆ ಇದು ನನ್ನ ಆಫೀಸ್ ಅನ್ಕೊಂಡಿದ್ಯಾ ಅಥವಾ ನಿನ್ನ ಆಫೀಸ್ ಅನ್ಕೊಂಡಿದ್ಯಾ? ಕ್ಲರ್ಕ್ ತರನೇ ಇರಬೇಕು.
ಹೋಗಿ ಕೆಳಗಡೆ ಸ್ಟಾಫ್ ರೂಮಲ್ಲಿ ಆಫೀಸ್ ಯೂನಿಫಾರ್ಮ್ ಇರುತ್ತೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಬಂದು ಸರ್ವ್ ಮಾಡು. ಹೋಗು.